ಹಾಯ್ ಆಲ್ ಡಯಟ್ ಡೇ ಎಪಿಸೋಡ್ 2. ಸೊ ಡಯಟಿಗೆ ನೆಕ್ಸ್ಟ್ ಡೇ ನಾನು ಏನು ಮಾಡಿಸಿದ್ದೀನಿ ಅಂದರೆ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡಿ ತಿನ್ನಬೇಕು. ಓಕೆ, ನಾನು ಹಂಗೆ ಡೈಲಿ ತಿಂದರೆ ನನಗೆ ಬೋರಿಂಗ್ ಆಗಿರುತ್ತೆ. ಸೊ ಅದನ್ನು ಒಂದು ಟ್ವಿಸ್ಟ್ ಇಟ್ಟಿದ್ದೀನಿ. ಸೊ ಫಸ್ಟ್ ನಾನು ಒಂದು ಕಾದಿರೋ ಪ್ಯಾನಲ್ಲಿ ಬಟರ್ ಹಾಕಿ ಸ್ವಲ್ಪ ಸ್ಲೈಸ್ ಮಾಡಿಟ್ಟಿರೋ ಮಶ್ರೂಮ್ಸ್ನ ಹಾಕ್ಕೊಂಡಿದ್ದೀನಿ, ಸ್ಲೈಸ್ ಮಾಡಿಟ್ಟಿರೋ ಚೆರಿ ಟೊಮ್ಯಾಟೋಸ್ ಆ್ಯಂಡ್ ಸ್ಪ್ರಿಂಗ್ ಆನಿಯನ್ಸ್ ಈರುಳ್ಳಿ ಹಾಕಿ ಆ್ಯಂಡ್ ಆಮೇಲೆ ಒಂದು ಸ್ವಲ್ಪ ಪನ್ನೀರ್ನು ಹಾಕ್ಕೊಂಡೆ ಪ್ರೋಟೀನ್ಗೋಸ್ಕರ. ಸಾಲ್ಟ್ ಮತ್ತು ಆರೆಗ್ಯಾನೋಸ್ ಹಾಕಿ ಇದನ್ನು ಸಾಟೆ ಮಾಡ್ಕೊಂಡೆ. ಸಾಟೆ ಮಾಡಿರೋದನ್ನೆಲ್ಲ ಕ್ಯಾಬೇಜ್ ಲೀಫಲ್ಲಿ ಸ್ಟಫ್ ಮಾಡಿಬಿಟ್ಟು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ನ ಮೇಲ್ಗಡೆ ಹಾಗೆ ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನು ರ್ಯಾಪ್ ಮಾಡಿ 15 ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ನಾವು ಅದನ್ನು ಬೇಯಿಸಿ ನಿಮಗೆ ಬೇಕಿದ್ದರೆ ಚೀಸ್ನ ಕೂಡ ಹಾಕೊಬೋದು. ಬಿಕಾಸ್ ನಮ್ಮ ಮನೆ ಎಲ್ಲರೂ ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಚೀಸ್ನೂ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ರ್ಯಾಪ್ ಮಾಡಿದೆ. ಸೊ ಇದು ರ್ಯಾಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಯಾವುದ್ಯಾವುದೋ ಡಿಸೈನಾಗಿ ಸಮೋಸ ಥರ ಆ್ಯಂಡ್ ಬೀಡ ಹಾಕೋ ಥರ ಎಲ್ಲ ರೋಲ್ ಮಾಡಿ ಟ್ರೈ ಮಾಡಿದೆ. ಓಕೆ, ಸೊ ನೀವು ಟ್ರೈ ಮಾಡಿ. ನನ್ನ ತಂಗಿ ಒಂದು ಐಡಿಯಾ ಕೊಟ್ಟಳು. ಕ್ಯಾಬೇಜ್ ಸ್ಟ್ರಾಂಗಾಗಿ ಗಟ್ಟಿಯಾಗಿರೋ ಸ್ಟೆಮ್ ಇದೆಲ್ಲ, ಸೊ ಅದನ್ನು ಕಟ್ ಮಾಡಿ ಹಾಗೆ ಅದನ್ನೇ ನಾಟ್ ಹಾಕಿದ್ಲು. ಓಕೆ, ನಾಟ್ ಹಾಕಿದ್ಮೇಲೆ ಅದು ಇಡ್ಲಿ ಪಾತ್ರೆಯಲ್ಲಿ ಇಡೋಕ್ಕೆ ನಮ್ಗೆ ಈಸಿಯಾಗಿತ್ತು. ಸೊ ಈ ಥರ ನಾನು ರ್ಯಾಪ್ ಮಾಡಿ ಇಡ್ಬೋದು ಅಂದ್ಕೊಂಡೆ, ಬಟ್ ಎಲ್ಲ ಮೆಲ್ಟಾಗಿ ಆಚೆ ಓಪನ್ ಆಗಿಬಿಡ್ತು. ಸೊ ನೀವು ಟ್ರೈ ಮಾಡಿ. ಸೊ ಸ್ಟೀಮ್ ಮಾಡಿರೋ ವೆಜಿಟೇಬಲ್ಸ್ನ ನಾನು ಈ ರೀತಿ ತಿಂದೆ, ನೀವು ಇದೇ ಥರ ಮಾಡಿದ್ದೀನಿ. ಆ್ಯಂಡ್ ಡಯಟ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಶುಗರ್ ತಿನ್ನಬೇಡಿ, ನೋ ಶುಗರ್. ಓಕೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಲಯನ್ ಡೇಟ್ಸ್ ಸಿರಪ್ ಆಗಲಿ ಹನಿ ಆಗಲಿ ಯೂಸ್ ಮಾಡ್ಕೊಳ್ಳಿ. ಬಟ್ ಶುಗರ್ ಆಲ್ರೆಡಿ ನೀವು ತುಂಬ ಕನ್ಸ್ಯೂಮ್ ಮಾಡ್ತೀರಾ ಸ್ವೀಟ್ಸ್ ಅಂದರೆ ಸ್ವಲ್ಪ ಕಮ್ಮಿ ಮಾಡಿ ಹಾಗೆ ಅದನ್ನು ಸ್ಟಾಪ್ ಮಾಡಿಬಿಡಿ. ಅದು ಹೆಲ್ತ್ಗೆ ಒಳ್ಳೆಯದೇ ಅಲ್ಲ. ಸೊ ಈ ರೀತಿ ವೆಜಿಟೇಬಲ್ಸ್ನ ಏನಾದರೂ ಇನ್ಫ್ಯೂಸ್ ಮಾಡಿ ಡಿಫ್ರೆಂಟಾಗಿ ಹೆಲ್ದಿಯಾಗಿರೋದು ತಿನ್ನಿ. ಬಾಯ್.